ನಿದ್ದೆ. ಕೈಗಿಂಟಿದ್ರೆ ಕೂಗಿದ್ರೆ ಹೇಳೋ ಪಾರ್ಟಿ ಅಲ್ಲ ಅದು. ಬಾ ಈ ಕಡೆ ಬಾ ಅಂದೆ. ಏ ಜಯಂತಿ ನೋಡಿ ಬೆಕ್ಕಿನ ಕನ್ಯಾವ ಕನಸ್ನಾಗು ಬಂದ್ ಕಿವಿನ ಹಿಡ್ತಾನ. ನೆಟ್ಗ ನಿದ್ದೆ ಮಾಡಕ್ ಬಿಡಂಗಿಲ್ಲ ನಂಗ್ ಜೋರ್ ಯಾರ್ ಕಿವಿ ಹಿಂಡಿದ್ ನಂದ? ಸರ್ ನೀವಿಲ್ರಿ? ನಾನ್ ಇಲ್ಲೇ ಇದೀನ್ರಿ. ಇಲ್ಲೇ ಬಂದಿರಿ? ಸುಮ್ನೆ ವಾಕಿಂಗ್ ಮಾಡಕ್ ಬಂದಿನ್ರಿ. ಹಂಗಾರ ಬರ್ರಿ ಹೋಗುನು. ಸರ್ ಅದ್ರಿ ಹೊಟ್ಟಿ ತುಂಬಾ ಊಟ ಮಾಡಿದಿನ್ರಿ, ಅದಕ್ಕ ನಿದ್ದೆ ಬಂತ್ರಿ. ಇಲ್ರಿ ಸರ್ ಈ ಕೆದಾಳಲ್ರಿ ಐಸ್ ಕ್ರೀಮ್ ತಿನ್ಸಿದಳ್ರಿ, ಅದಕ್ಕ ನಿದ್ದೆ. ಇಲ್ರಿ ಸರ್ ಇವ್ರ ನಂಗೆ 2 ದೋಸೆ ತಂದ್ ಕೊಟ್ರಿ, ಹೊಟ್ಟಿ ತುಂಬಾ ತಿಂದಿನ್ರಿ. ಮುಚ್ಚು ಬಾಯ್, ನಂದಲ್ಲ. ಏನ್ ಇಲ್ಲಿ ನಿದ್ದೆ ಮಾಡೋದಿಕ್ಕೆ ನಂಗೆ ಸಂಬಳ ಕೊಡೋದು? ಹ್ಞೂ ರೀ ಸರ್. ಮುಚ್ಚು ಬಾಯ್. ಯಾವ ಸರ ಇನ್ ಯಾವತ್ತೂ ಒಟ್ಟ ನಿದ್ದೆ ಮಾಡಂಗಿಲ್ರಿ, ನನ್ ಬಿಟ್ಬಿಡ್ರಿ ಸರ್ ಪ್ಲೀಸ್. ಸರ್ ಹೋಗ್ಲಿ ಬಿಟ್ಬಿಡಿ ಸರ್, ಪಾಪ ಅವಳಿಗೆ ಯಾಕೆ ಹಿಂಸೆ ಮಾಡ್ತೀರಾ? ಸರ್ ಬಿಡಿ ಸರ್, ಅವಳಿಗೆ ಯಾಕೆ ಅಷ್ಟು ಹಿಂಸೆ ಕೊಡ್ತಾ ಇದ್ದೀರಾ? ಓ, ತಮ್ಮ ಕೆಲ್ಸ ಏನು? ಆಫೀಸಲ್ಲಿ ಕಳ್ಳಾಟ ಆಡೋರ್ಗೆಲ್ಲ ಸಪೋರ್ಟ್ ಮಾಡೋದಾ? ಅವಳೇನ್ ಕಳ್ಳಾಟ ಆಡಿದ್ಲು ಸರ್ ಇವಾಗ? ಏನ್ ಮಾಡಿದ್ಲ? ಕೆಲ್ಸ ಟೈಮಲ್ಲಿ ಕೆಲಸ ಮಾಡೋದ್ ಬಿಟ್ಟು ನಿದ್ದೆ ಮಾಡ್ತಿದ್ದಾಳೆ. ಇದನ್ನೆಲ್ಲ ಗಮನಿಸ್ಕೊಳ್ಳೋದ್ ಬಿಟ್ಟು ನೀನೆಲ್ಲ ಹೋಗಿದ್ದೆ? ಸರ್ ನಾನು ಸ್ಟಾಕ್ ರಿಪೋರ್ಟ್ ತೆಗಿತಾ ಇದ್ದೆ. ಎಲ್ಲಾ ಕಡೆ ಗಮನ ಇರ್ಬೇಕು. ಯಾರು ಕೆಲಸ ಮಾಡ್ತಿದ್ದಾರೆ, ಯಾರು ಕೆಲಸ ಮಾಡ್ತಿಲ್ಲ, ಯಾರಿದ್ದಾರೆ ಯಾರಿಲ್ಲ. ಅಲ್ಲಿ ಯಾರು ಕೂತ್ಕೋತಿದ್ರು? ಸರ್ ಅಲ್ಲಿ ಉಷಾ ಸರ್. ಎಲ್ಲಿ ಹೋಗಿದ್ದಾಳೆ ಅವಳು? ಸರ್ ಬಾತ್ರೂಮ್ಗೆ ಹೋಗಿದ್ದಾಳೆ. ಅಬ್ಬಬ್ಬಬ್ಬಬ್ಬ, ಶಬಾಷ್. ಕೆಲಸ ಟೈಮಲ್ಲಿ ಒಬ್ರು ಗಡದ್ದ ನಿದ್ದೆ ಮಾಡ್ತಾರೆ, ಇನ್ನೊಬ್ರು ಕೆಲಸ ಮಾಡೋದ್ ಬಿಟ್ಟು ಬಾತ್ರೂಮ್ ಅಲ್ಲಿ ಕೂತ್ಕೋತಾರೆ. ಇನ್ ಉಳ್ದವ್ರು ಎಲ್ಲೆಲ್ಲಿ ಏನೇನ್ ಮಾಡ್ತಿದ್ದಾರೆ? ಸರ್ ಎಲ್ಲ ಇಲ್ಲೇ ಇದ್ದಾರಲ್ಲ ಸರ್, ನೋಡಿ ಸರ್ ಎಲ್ಲ ಕೆಲಸ ಮಾಡ್ತಿದ್ದಾರೆ ನೋಡಿ ಸರ್. ಉಷಾ ಬಾ ಆಚೆ ಬಾ ಬೇಗ. ಆ ಕಡೆ ಎಲ್ಲಿ ಹೋಗಿದ್ದೆ? ಸರ್ ಏನ್ ಪ್ರಾಬ್ಲಮ್ ಸರ್? ಓ ಬಂದ್ರಾ? ಬನ್ನಿ, ನೀವೇ ನಮಗ್ ದೊಡ್ಡ ಪ್ರಾಬ್ಲಮ್. ಏನಾಯ್ತು ಸರ್? ಏನಾಯ್ತಾ? ಇವಳು ಕೆಲಸ ಟೈಮಲ್ಲಿ ಗಡದ್ದಾಗಿ ನಿದ್ದೆ ಮಾಡ್ತಿದ್ದಾಳೆ, ಅಲ್ಲಿ ಅವನ ಹೋಗಿ ಕುಣಿತಾ ಇರ್ತಾನೆ, ಇವಳು ಬಾತ್ರೂಮ್ಗೆ ಹೋಗಿದ್ಲಂತೆ. ಇದೇನ್ ಗಾರ್ಮೆಂಟ್ಸಾ ಇಲ್ಲ ಡ್ಯಾನ್ಸ್ ಕ್ಲಾಸಾ? ಏನೇ ಅದು ಬಾಯಲ್ಲಿ? ಬಾಯಿ ಬಿಡ್ತೆ ತೆಗೆದು ಬಾರಿಸ್ಲಾ? ಬಿಡೆ ಬಾಯಿನ. ಏನೇ ಅದು ಬಾಯಲ್ಲಿ ತುಂಬ್ಕೊಂಬಂದ್ರೆ ರಸಯ್ಯ? ನನ್ ಮೇಲೆ ಹೋಗಿತ್ತ, ತೆಗೆದು ಬಾರಿಸ್ಬಿಡ್ತೀನಿ ನೋಡು. ಸಾರಿ ಸರ್, ತುಂಬಾ ಹೊಟ್ಟೆ ಹಸ್ಬಿಟ್ಟಿತ್ತು, ಅದಕ್ಕೆ ಚೌಚೌ ತಿನ್ಕೊಂಬರೋಣ ಅಂತ ಹೋಗಿದ್ದೆ. ಅದಕ್ಕೆ ಇಷ್ಟೋ ತನಕ ಮಾತಾಡಕ್ಕಾಗ್ಲಿಲ್ಲ ಸರ್. ನೀವೇ ಮಾತಾಡಿ ಮಾತಾಡಿ ಅಂತ ಹೇಳ್ಬಿಟ್ರಿ, ಅದಕ್ಕೆ ನಿಮ್ಮ ಮೇಲೆಲ್ಲ ಕಕ್ಬಿಟ್ಟೆ. ಸಾರಿ ಸರ್. ಓಹೋ, ಇದೇನಪ್ಪ ಧ್ರುವ ನೀನ್ ಸೂಪರ್ವೈಸಿಂಗ್ ಮಾಡೋ ಲಕ್ಷಣ? ಇದೆಲ್ಲ ನೀನ್ ಕೊಟ್ಟಿರೋ ಸಲ್ಗೆ. ದೊಡ್ಡ ಪೊಸಿಷನ್ ಅಲ್ಲಿ ಮಹಾರಾಜನ್ ತರ ಕೂತ್ಕೊಳ್ಳೋದಲ್ಲ. ಯಾರ್ಯಾರ ಹತ್ರ ಹೇಗೆ ಕೆಲಸ ತೆಗಿಸ್ಬೇಕು ಅನ್ನೋ ಕನಿಷ್ಠ ಜವಾಬ್ದಾರಿ ಇರ್ಬೇಕು. ಇಲ್ಲ ಸರ್, ಎಲ್ಲ ನೋಡ್ಕೋತೀನಿ. ನೀನೇನ್ ನೋಡ್ಕೊಳ್ಳೋದು ಬೇಡ, ನೆಟ್ಟಿಗೆ ಎಲ್ಲರ ಕೈಲೂ ಕೆಲಸ ಮಾಡಿಸಿದ್ರೆ ಸಾಕು. ಪ್ರೊಡಕ್ಷನ್ ಏನಾದ್ರೂ ಇವತ್ತು ಕಡಿಮೆ ಆಗ್ಲಿ, ಆಗ ನಿಮ್ಗೆಲ್ಲ ಇದೆ. ಮಾಮ ಕೆಲ್ಸದ ಟೈಮಲ್ಲಿ ಮಲ್ಗೋದಾ? ಸಾರಿ ಧ್ರುವ. ಏನ್ ಸಾರಿ? ಜಯಂತಿ ನೀನಾದ್ರೂ ನೋಡ್ಕೋಬೇಕು ತಾನೆ? ಅದು ಸರಳಕ್ಕ, ನಿಮ್ಗೆ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ? ಧ್ರುವ ನಾವೆಲ್ಲರೂ ಸೇರಿ ಎಬ್ಬಿಸ್ತಿದ್ವಿ. ಸುಮ್ನಿರಿ ಅಕ್ಕ. ಇಲ್ಲ ಸಾರಿ ಧ್ರುವ. ಏನ್ ಸಾರಿ? ಹಾ, ನಿಮ್ಮನ್ನೆಲ್ಲ ಪ್ರೀತಿಯಿಂದ ಮಾತಾಡ್ಸಿದಕ್ಕೆ ಸಲಿಗೆನಾ? ನಿಮ್ಮ ಹತ್ರ ಎಲ್ಲ ಪ್ರೀತಿಯಿಂದ ನಡ್ಕೊಂಡ್ರೆ ನೀವು ತಲೆ ಮೇಲೆ ಕುತ್ಕೊಳ್ತೀರಾ. ಇವತ್ತು ಪ್ರೊಡಕ್ಷನ್ ಕಡಿಮೆ ಆಗ್ಲಿ, ಆಮೇಲಿದೆ ನಿಮ್ಗೆ.
ಸಾರ್ ಮೈನಾ ಬಾ. ಏನೋ ಕರೆದ್ರಂತೆ, ಕಾಪಿ ಗಿಪಿ ಬೇಕಾ? ಹೇ ಏನು ಬೇಡ, ನಿನ್ನ ಹತ್ರ ಮಾತಾಡ್ಬೇಕಿತ್ತು, ಅದಕ್ಕೆ ಕರೆದೆ. ಹೇಗಿದ್ಯಾ? ಸರ್ ಅಂದ್ರೆ ನಿಮ್ ಮನ್ಸು ಹೇಗಿದೆ ಅಂತ. ಊರಲ್ಲಿ ನಿಮ್ಮ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ? ನೀನ್ ಚೆನ್ನಾಗಿದ್ಯಾ ಅಲ್ವಾ? ಹಾ ಸರ್, ನಾನು ಖುಷಿಯಾಗಿವ್ನಿ. ನಾನು ಖುಷಿಯಾಗಿದ್ದೀನಿ ಅನ್ನೋದಕ್ಕಿಂತ ನಮ್ಮ ಮನೇಲಿ, ನಮ್ಮ ಹಳ್ಳಿಲಿ ಎಲ್ಲರೂ ಖುಷಿಯಾಗವ್ರೆ. ಸರ್, ನಮ್ಮ ಹಳ್ಳಿಯವ್ರ ಬದುಕು ಒಂಥರ ಬಾವಿನಲ್ಲಿರೋ ಕಪ್ಪೆಗಳ ಥರ. ಹೊರಗಿನ ಪ್ರಪಂಚದ ಗಂಧಗಳಿನ ಗೊತ್ತಿರಕ್ಕಿಲ್ಲ. ನಮ್ಗೆಲ್ಲ ಹಬ್ಬ ಅಂದ್ರೆ ಈ ಸಂಕ್ರಾಂತಿ, ಯುಗಾದಿ, ದೀಪಾವಳಿ ಇಂಥವೆಯಾ? ಅದ್ ಬಿಟ್ಟು ಏನು ಗೊತ್ತಾಗಕ್ಕಿಲ್ಲ ಅನ್ಕೊಳ್ಳಿ. ಆದ್ರೆ ಹುಡ್ದಬ್ಬಾನು ಒಂದು ಹಬ್ಬ ಅಂತ ನಮಗ್ ಯಾರಿಗೂ ಗೊತ್ತಿರ್ಲಿಲ್ಲ ಸರ್. ನೀವ್ ಅದನ್ನ ತಿಳಿಸ್ಕೊಟ್ರಿ ಸರ್. ಈ ಹುಡ್ದಬ್ಬನ ನಾವು ಸಾಯೋ ಗಂಟ ಮರೆಯಕ್ಕಿಲ್ಲ ನೋಡಿ ಸರ್. ತುಂಬಾ ಥ್ಯಾಂಕ್ಸು. ನಿಮ್ಮಿಂದ ತುಂಬಾ ಉಪಕಾರ ಆಗೈತೆ. ನಿಮ್ಮಿಂದಾಗಿ ನಮ್ಮ ಅಪ್ಪಯ್ಯ, ಅಮ್ಮ, ಅಕ್ಕ, ಚೆಲ್ವಿ, ಚೋಟು, ಮಾರುತಿ ಎಲ್ಲರೂ ತುಂಬಾ ಖುಷಿಯಾಗವ್ರೆ. ತುಂಬಾ ಖುಷಿಯಾಗಿ ಇಲ್ಲಿಂದ ಹೋದ್ರು. ಸರ್, ನೀವು ನನ್ನ ಸಂತೋಷದಲ್ಲಾಗಿದ್ದೀರಾ, ದುಃಖದಲ್ಲಾಗಿದ್ದೀರಾ. ಈ ಋಣನ ನಾನು ಏನ್ ಕೊಟ್ಟು ತೀರಿಸ್ಲಿ? ನಿನ್ ಮನ್ಸು ಕೊಡು ಮೈನಾ. ಸರ್, ಹೌದು ಮೈನಾ, ನನಗೆ ನಿನ್ ಮನ್ಸು ಕೊಡು. ನೀನ್ ಅನ್ಕೋತಿರ್ಬೋದು ನನ್ನಿಂದ ನೀನ್ ಸಂತೋಷವಾಗಿದ್ಯಾ ಅಂತ. ಆದ್ರೆ ನಿನ್ ಜೊತೆ ಇರೋ ಪ್ರತಿ ಕ್ಷಣನೂ ನಾನು ತುಂಬಾ ಸಂತೋಷವಾಗಿದ್ದೀನಿ. ನೀನಿಲ್ದೆ ನಾನು ಬದುಕಕ್ಕಾಗಲ್ಲ ಮೈನಾ. ನಾನಿನ್ನ ತುಂಬಾ ಪ್ರೀತಿಸ್ತಿದ್ದೀನಿ. ಈ ಪ್ರೀತಿ ನೆನ್ನೆ ಹುಟ್ಟಿದ್ದಲ್ಲ. ನಿನ್ನ ಹಳ್ಳಿಲ್ ನೋಡಿದ ಮೊದಲನೇ ನೋಟದಲ್ಲೇ ನಿನ್ ಮೇಲೆ ಪ್ರೀತಿ ಹುಟ್ಕೋತು. ಎಲ್ರೂ ಕೆಲಸ ಮಾಡಿ ಮಾಡಿ ಬೋರಾಗಿ ಟ್ರಿಪ್ಗೆ ಹೋದ್ರೆ ನಾನು ಟ್ರಿಪ್ ಹೋಗಿ ಹೋಗಿ ಬೋರಾಗಿ ಕೆಲ್ಸಕ್ಕೆ ಬಂದವನು. ಅದು ನಮ್ಮಪ್ಪ ಏನಾದ್ರೂ ಎಮರ್ಜೆನ್ಸಿ ಇದೆ ಅಂತ ಹೇಳ್ದಾಗ ಮಾತ್ರ. ಅಂತವನು ಈ MD ಸೀಟಲ್ಲಿ ಕೂತಿದ್ ಯಾಕೆ ಗೊತ್ತಾ? ನಿನ್ಗೋಸ್ಕರ ಮೈನಾ. ನಿನ್ನನ್ನ ದಿನ ನೋಡೋದಕ್ಕೋಸ್ಕರ. ನಿನ್ ಮೇಲೆ ಪ್ರೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಿದೆ ಮೈನಾ. ನಿನ್ನ ಹತ್ರ ಇದನ್ನೆಲ್ಲ ಹೇಳ್ಕೋಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ. ಏನ್ ಮಾಡ್ಲಿ, ನಿಮ್ಮ ಅಪ್ಪ ಅಮ್ಮ ಹತ್ರ ಹೇಳ್ಕೋಬೇಕು ಅಂತಾನೂ ಟ್ರೈ ಮಾಡಿದೆ, ಆದ್ರೆ ಆಗ್ಲಿಲ್ಲ.